ರಾಧಾ ಮೋಹನ್ದಾಸ್ ಅಗರ್ವಾಲ್ ಅವರು ಕೂಡಲೇ ನಿನ್ನನ್ನು ಮೀಟ್ ಆಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಮಧ್ಯಾಹ್ನ ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬಾ ಅಂತ ಹೇಳಿದರೆ, ನಾನು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ, ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೀತಾ ಇದೆ. ಈ ಸಭೆಯ ನಂತರ ನಾನು ಬೆಂಗಳೂರಿಗೆ ತಲುಪ್ತೇನೆ. ನಿನ್ನೆ ಏನೋ ಒಂಥರ ಬಹುತೇಕ ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ. ಖಂಡಿತ ನಾನು 10 ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ, ಕಾರ್ಯಕರ್ತರ ಜೊತೆ ಇರುವಂಥದ್ದು, ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ, ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನಾನು 28 ಜನ ಸಂಸದರಿದ್ದೀವಿ. ಅದು ಬೇರೆ ಪಕ್ಷದವರು 3 ಇದ್ದಾರೆ, ಒಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ. ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ 25 ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ? ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾಕೆಲ್ಲೂ ಸಾಧ್ಯ ಇಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ, ಅವರ ಬಗ್ಗೆ ಸಿದ್ದರಾಮಯ್ಯನವರು ತಾತ್ಸಾರವಾಗಿ ಮಾತಾಡೋ ವಿಚಾರ ಬಂದಾಗ, ಸಿದ್ದರಾಮಯ್ಯನವ್ರನ್ನ ಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರೋನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ದಕ್ಷಿಣ ಕರ್ನಾಟಕದಲ್ಲಿ. ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ, ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ, 10 ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀನಿ. ಇದು ನನ್ನ ದೌರ್ಬಲ್ಯನ? ಕಾರ್ಯಕರ್ತರು ಕಳೆದ ಕೂಡಲೇ ಹಿಂದುತ್ವದ ವಿಚಾರ ಅಂತ ಓಡಾಕ್ತೀನಲ್ಲ, ಇದು ನನ್ನ ದೌರ್ಬಲ್ಯನ? ಮತ್ತು ಇನ್ನೇನು ದೌರ್ಬಲ್ಯ? ಇನ್ನೇನು ಬೇಕು ಜನಕ್ಕೆ? ಎಲ್ಲ ಕೆಲಸ ಮಾಡಿದ್ದೀನಿ. ನನಗೆ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ. ಅಲ್ಲ ಹೇಳಿ, ಒಂದು ವೇಳೆ ಟಿಕೆಟ್ ಇಲ್ಲ, ಎದುರಿರೋರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ, ಇದೇ ನಿಜವಾಯಿತು ಅಂತ ಅನ್ಕೊಳ್ಳೋದು. ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 10 ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿ ಕಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ನಾನು 10 ವರ್ಷಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದೀನಲ್ಲ, ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ. ನನಗೋಸ್ಕರ ಕಾರ್ಯಕರ್ತರು, ಪಕ್ಷ ದುಡ್ದಿದೆ, ನನ್ನನ್ನು ಸಂಸದ ಮಾಡಿಕೊಟ್ಟೆ. ಆ ಪಕ್ಷ ಮತ್ತು ಕಾರ್ಯಕರ್ತರ ಋಣ ತೀರಿಸೋದು ನನ್ನ ಮೇಲೆ ಇರುತ್ತೆ. ನನಗೋಸ್ಕರ 10 ವರ್ಷ ದುಡ್ದಿದೆ. ಹಾಗಾಗಿ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ, ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಅನುಮಾನ ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.